ನಾನು ಎಲ್ಲಿದ್ದೀನಿ ನಿಮಗೆ ಗೊತ್ತಾ ಇವತ್ತು? ಸೊ ನಾನು ಇವತ್ತು ಬಂದಿರೋ ಪ್ಲೇಸು ಹೆವಿ ಪೀಸು. ಸೊ ಎಂಥ ಟೆಂಪಲ್ ಅಪ್ಪ ಅಂದರೆ ಇದು ಕುಮಾರಸ್ವಾಮಿ ಟೆಂಪಲ್. ಇದೆಲ್ಲೈತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಅದು ಬೆಂಗಳೂರವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇದು ಬನಶಂಕರಿ ಹತ್ರ ಹನುಮಂತ ನಗರಲ್ಲಿದೆ. ಸೊ ಇಲ್ಲಿ ಹೆಂಗಿರುತ್ತೆ ಗೊತ್ತಾ, ನಾನು ಲಾಸ್ಟ್ 3 ಇಯರ್ಸ್ನಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಈ ಟೆಂಪಲ್ಗೆ ಬರೋಣ ಅಂತೇಳಿ. ಇನ್ನು ಒಂದು ಸ್ಟೆಪ್ ಹಾಕಿದರೆ ಸಾಕು, ನನಗೆ ಒಂಥರ ಪೀಸ್ ಸಿಗುತ್ತೆ ಗುರು ಇಲ್ಲಿ. ಅಂಥ ಪೀಸ್ ನಿಮ್ಗೆ ಎಲ್ಲರಿಗೂ ಬೇಕಂದ್ರೆ ಮಸ್ಟ್ ವಿಸಿಟ್. ಸೊ ನನಗೇನು ಗಾಯ್ಸ್ ಸುಸ್ತೇನಾಗಿಲ್ಲ, ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ತುಂಬ ಮೆಟ್ಲೇನಿಲ್ಲ, ಎಲ್ಲ ಕಲಿತು ಒಂದು 10-15 ಅದು ಬಂದಿದ್ದೀನಿ ಅಷ್ಟೇ. ಸೊ ಈ ಕಡೆ ನೋಡಿದ್ರೆ ಇನ್ನೂ ಒಂದು 30 ಇರುತ್ತೆ ಅಷ್ಟೇ. ಓವರಾಲ್ 50 ಮೆಟ್ಲಿರ್ತವೆ. ಓ ಮೈ ಗಾಡ್, ಆಫ್ಟರ್ 3 ಇಯರ್ಸ್ ಟುಡೇ ಐ ಆಮ್ ವೆರಿ ವೆರಿ ಹ್ಯಾಪಿ. ಇದಲ್ವಾ ಲೊಕೇಶನು, ದೇವರೇ ಎಲ್ಲ ನೀನೇ ಕಾಪಾಡಬೇಕು. ಬನ್ನಿ ಗಾಯ್ಸ್, ಟೆಂಪಲ್ ಒಳಗೆ ಹೋಗೋಣ. ಇಲ್ಲಿ 2 ಎಂಟ್ರೆನ್ಸ್ ಇದೆ. ಸೊ ಫಸ್ಟ್ ಎಂಟ್ರೆನ್ಸ್ ಇದು, 2ನೇ ಎಂಟ್ರೆನ್ಸು ಅಲ್ಲಿಂದ ಬರಬೇಕು. 100-150 ಮೆಟ್ಲಿರ್ತವೆ. ನೆಮ್ಮದಿ ಎಲ್ಲರಿಗೂ ಬೇಕಿರೋದು ಅದೇ. ಅಂಥ ನೆಮ್ಮದಿ ಸಿಗೋದು ಎಲ್ಲಪ್ಪ ಅಂತಂದರೆ ಟೆಂಪಲಲ್ಲಿ ಮಾತ್ರ. ಅದು ಎಕ್ಸ್ಪೆಷಲಿ ನನಗೆ ಸಿಕ್ಕಿರೋದು ಮಾತ್ರ ಕುಮಾರಸ್ವಾಮಿ ಟೆಂಪಲಲ್ಲಿ. ನೇಚರ್ ಏನು, ಪಕ್ಷಿಗಳೇನು, ಈ ಗಿಡ ಮರ, ನೋ ವರ್ಡ್ಸ್ ಅಷ್ಟೇ. ಸೊ ಇವಾಗ ಎಲ್ಲಿಗೆ ಹೋಗೋಣ ಅಂತಂದರೆ ಅದು ಬಂದುಬಿಟ್ಟು, ಸೊ ಚಿಕ್ಕ ಮಕ್ಕಳು ಆಡ್ಕೊಂಬೋ ಪ್ಲೇಸ್ಗೂ ತುಂಬ ಚೆನ್ನಾಗಿದ್ದಾವೆ. ಸುತ್ತಮುತ್ತ ಯಾವ ಥರ ಇದೆ ಅಂತ ಎಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ನಮ್ಮ ಚಿಕ್ಕ ವಯಸ್ಸಲ್ಲಿ ಈ ಥರ ಪ್ಲೇಸ್ ಏನಾದರೂ ಸಿಕ್ಕಿದ್ರೆ ನಾವೇನು ಮಾಡ್ತಿದ್ವಿ ಹೇಳ, ಇದ್ರ ಮೇಲೆ ಹತ್ತೋದು, ಹಿಂಗೆ ಜಾರ್ಕಂತ ಹೋಗ್ತಾ ಇರೋದು. ಇದೆಲ್ಲ ಚಿಕ್ಕ ವಯಸ್ಸದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟೆಂಪಲಲ್ಲಿ ನಾನು ನೋಡಿದ್ರೆ ಇವನೇ ನನ್ನ ಗುರು ಹಿಂಗೆ ಮಾಡ್ತಾನೆ ಹುಚ್ಚ ಏನು ಅನ್ಕೋತಾರೆ. ನೋಡಿ ಯಾವ ಥರ ಇದೆ ಪ್ಲೇಸ್. ಇಲ್ಲಿ ಓನ್ಲಿ ಟೆಂಪಲೇ ಅಲ್ಲ, ಪಾರ್ಕೇ ಅಲ್ಲ, ಚಿಕ್ಕ ಮಕ್ಕಳು ಆಡ್ಕೊಳಕ್ಕೂ ಇದೆ, ವಾಕಿಂಗ್ ಮಾಡೋಕ್ಕೂ ಇದೆ. ಸೊ ಇಲ್ಲಿ ನಾಟ್ಯ ಪ್ರದರ್ಶನನೂ ಇದೆ ಅನಿಸುತ್ತೆ, ಅದು ಯಾವಾಗ ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ನನ್ನ ಲೈಫಲ್ಲಿ ಈ ಪ್ಲೇಸ್ಗೆ ಒಂದು ಮೆಮೊರಿ ಇದೆ. ನಮ್ಮ ಅಣ್ಣ ಒಬ್ರು ತೀರ್ಕೊಂಡೋದ್ರು. ಬಟ್ ನಮ್ಮ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಇದೇ ಪ್ಲೇಸಲ್ಲಿ 5 ಮೆಂಬರ್ಸ್ ನಾವು. ಮೆಮೊರೇಬಲ್ ಪ್ಲೇಸ್ ನನಗೆ. ಅಪ್ಪ, ಅಮ್ಮ, ಅಣ್ಣವರಿಬ್ಬರು, ಅಮ್ಮ. ಸೊ ಏನಕ್ಕಂದರೆ ನಾನು ಹೇಳಿದ್ದೀನಲ್ವ 3 ಇಯರ್ಸ್ ಅವಾಗ ಬಂದಿದ್ದೆ ಅಂತ ಹೇಳ್ಬಿಟ್ಟು, ಅಣ್ಣ ಅಪ್ಪ ಅಮ್ಮ ಜೊತೆ ಬಂದಿದ್ದೆ. ಮತ್ತೆ ಈಗ ಅಂದರೆ ಜೊತೆಗೆ ಟೆಂಪಲ್ಗೆ ಹೋಗಿದ್ದು, ಲಾಸ್ಟ್ ಟೆಂಪಲು ಅಪ್ಪ ಅಮ್ಮ ಅಣ್ಣವ್ರ ಜೊತೆ ಹೋಗಿದ್ದು ಇದೇ ಟೆಂಪಲು. ಇವನ್ ಯಾರಪ್ಪ ಅನ್ಕೊಂಡಿದ್ದೀರಾ? ದೇವರು. ಹೌದು, ಕುಮಾರಸ್ವಾಮಿ ಇವನೇ. ಈಗ ಎಂಡ್ ಆಫ್ ದಿ ಡೇ ಕನ್ಫರ್ಮ್ ಆಗಿ ಒಂದು ವಯಸ್ಸು ಬರುತ್ತೆ, 60-70. ಆ ಮೂಮೆಂಟಲ್ಲಿ ನಮ್ಗೆ ದುಡ್ಡು ಅನ್ನೋದು ಆಸೆ ಇರಲ್ಲ, ಲಕ್ಸರಿ ಲೈಫ್ ಲೀಡ್ ಮಾಡೋಣ ಅಂತ ಆಸೆ ಇರಲ್ಲ. ಬಟ್ ನಮ್ಗೆ ಇರೋದೇನು ಗೊತ್ತಾ, ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಇರೋದು ದಿನ ನಾರ್ಮಲ್ ಮನಃಶಾಂತಾಗಿ ಇಂಥ ದೇವಾಲಯದಲ್ಲಿ ಕೂತ್ಕೊಂಡ್ಬಿಟ್ಟು, ನಮಗೂ ಒಂದು ಒಳ್ಳೆ ಫ್ರೆಂಡ್ ಇದ್ದು, ಅಂಥ ಫ್ರೆಂಡ್ ಹತ್ರ ಸುಮ್ಮನೆ ಕತೆಗಳು ಮಾತುಗಳು, ಸುಮ್ಮನೆ ಡೈಲಿ ಸ್ಟೋರಿ ಈ ಥರ ಮಾತಾಡ್ತಾ ಇದ್ರೆ ಅದ್ರ ಖುಷಿನೇ ಬೇರೆ ಅನ್ಸುತ್ತೆ. ನನಗೂ ಒಂದು ಏಜ್ ಬಂದರೆ ಈ ಥರ ಇರೋ ಪ್ಲೇಸ್ ಹತ್ರ ಒಂದು ಚಿಕ್ಕ ಮನೆ, ಆ ಚಿಕ್ಕ ಮನೆ ಬೆಂಗಳೂರಲ್ಲಿ ತಗೋಬೇಕಂದ್ರೂ ಏನು ಮಾಡಬೇಕು ಗೊತ್ತಿಲ್ಲ. ಮಿನಿಮಮ್ 200 ಇಯರ್ಸನ್ನು ನಾವು ಅರ್ನ್ ಮಾಡಬೇಕು. ಗುರು ನನ್ನ ಮೋಟೋ ಒಂದೇ ಗುರು, ನೀನು ದುಡ್ಡು ಅರ್ನ್ ಮಾಡೋದು ಸೆಕೆಂಡ್ರಿ. ಬಟ್ ಫಸ್ಟ್ ಏನಂದ್ರೆ ಆ ದುಡ್ಡು ಅರ್ನ್ ಮಾಡ್ತಿರೋದೇ ನಾವು ಪೀಸ್ಗೋಸ್ಕರ, ಮನಃಶಾಂತಿ. ಆ ಮನಃಶಾಂತಿ ಬೇಕಂದರೆ ಪಕ್ಕ ಇಂಥ ಪ್ಲೇಸ್ಗೆ ಬರಲೇಬೇಕು. ಮಸ್ಟ್ ವಿಸಿಟ್, ಮಸ್ಟ್ ವಿಸಿಟ್. ವಾಕಿಂಗ್ ಮಾಡ್ಬೋದು, ಬಾಡಿ ವರ್ಕೌಟ್ ಮಾಡ್ಬೋದು. ನೀವೊಂದು ಬ್ಯಾಗ್ ತಂದ್ಕೊಳ್ಳಿ, ಪೀಸನ್ನ ಅದರಲ್ಲಿ ತುಂಬಿಸ್ಕೊಂಡು ಹೋಗ್ಬಿಡಿ. ಚಿಕ್ಕ ವಯಸ್ಸಲ್ಲಿ ಈ ಥರ ನಮ್ಗೆ ಈ ಥರ ಎಲ್ಲ ಸಿಕ್ಕಿದ್ರೆ ಎಕ್ವಿಪ್ಮೆಂಟ್ಗಳು, ನಾವು ತುಂಬ ಖುಷಿ ಪಡೋರು. ಈಸಿ ಮಾಡೋಣ, ನಾವು ಈಸಿ ಎಕ್ವಿಪ್ಮೆಂಟ್ಗಳು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾಡೋಣ. ಸ್ಕೂಲಲ್ಲಿ ಅವಾಗ ನಾನು ರನ್ನರ್ ಅಪ್ ಬರ್ತಾ ಇದ್ದೆ. ಈ ಥರ ಏನಾದರೂ ಅವಾಗೇ ಇದ್ದಿದ್ರೆ ಈ ಥರ ಎಲ್ಲ ಚೆನ್ನಾಗಿ ವರ್ಕೌಟ್ ಮಾಡಿಬಿಟ್ಟು ಫಸ್ಟ್ ಗಿಫ್ಟ್ ನನಗೆ ಸಿಗೋದು. ಬಾಡಿಗೆ ಸ್ವಲ್ಪ ಎಕ್ಸಸೈಸ್ ಬೇಕು. ನೀನೇನು ಮಾಡಲಿಲ್ಲ ಅಂತಂದರೆ ಈ ಥರ ಚಿಕ್ಕ ಎಕ್ಸಸೈಸ್ ಮಾಡಿದ್ರೆ ಬಾಡಿಗೆ ಫ್ರೀ ಆಗುತ್ತೆ. ವಿದ್ಯೆ ಬಿಡ್ತಿದ್ದೆ ಗುರು ನಾನು. ಹಿಂಗೆ ಅಭ್ಯಾಸ ಮಾಡ್ಕೊಳ್ಬೇಕು ಪ್ರತಿಯೊಂದನ್ನು. ನೋಡಿ ಇಲ್ಲಿ ತಾತ ಅವರು ಈ ಏಜಲ್ಲೆಲ್ಲ ಮಾಡ್ತಾ ಇದ್ದಾರೆ. ನಾವು ಈ ಏಜ್ ಆದ್ರೂ ನಾವು ಇನ್ನೂ ಸ್ಟಾರ್ಟೇ ಮಾಡ್ತಿಲ್ಲ. ಮೇಲೆ ಹತ್ತಾ ಬಂದೆ, ಉದ್ಭವ ಶ್ರೀ ಕೈಲಾಸ ಶಂಭುಲಿಂಗೇಶ್ವರ ದೇವಾಲಯ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಗುರು ಇಷ್ಟೊತ್ತು ಲಾಕ್ ಮಾಡಿತ್ತು ಗುರು, ವಾಟ್ ಎ ಸರ್ಪ್ರೈಸ್. ಬಟ್ ನಮಸ್ಕಾರ ಮಾಡ್ಕೊಂಬರೋಣ ಪಕ್ಕ. ಇಲ್ಲಿ ಯಾವ ಟೈಮಲ್ಲಿ ಬರಬೇಕಪ್ಪ ಅಂದರೆ ಈವ್ನಿಂಗ್ ಟೈಮಲ್ಲಿ ಬನ್ನಿ. ಈವ್ನಿಂಗ್ ಟೈಮಲ್ಲಿ ಒಳ್ಳೆ ಪೂಜೆ ನಡೀತಾ ಇರುತ್ತೆ, ನೀಟಾಗಿ ಎಲ್ಲರೂ ವಾಕ್ ಮಾಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ಆಡ್ತಾ ಇರ್ತಾರೆ. ಸೊ ಇದೆಲ್ಲ ಅಟ್ ಎ ಟೈಮ್ ನೀವು ನೋಡ್ಬೋದು. ಪಕ್ಷಿಗಳು ಹಾರಾಡ್ತಾ ಇರ್ತವೆ, ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ನೀವು ಬೆಂಗಳೂರು ಬಿಟ್ಟು ಹೋಗ್ಬೇಕು ಅಂತ ಅನಿಸಲ್ಲ. ಇಲ್ಲ ಅಂದರೆ
ಇಫ್ ಇನ್ ಕೇಸ್ ನೀವು ಒಳ್ಳೆ ಪ್ಲೇಸ್ ನೋಡೋಣ, ಇಂಥ ಪ್ಲೇಸ್ ಎಲ್ಲಾದರೂ ಹುಡುಕ್ತಾ ಇದ್ದೀರಾ ಅಂತಂದರೆ ಎಲ್ಲಿಗೂ ಹುಡ್ಕಕ್ಕೆ ಹೋಗಬೇಡಿ, ಇಲ್ಲಿ ಬಂದು ನೋಡಿ ಅಷ್ಟೇ.